ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ನಿಮಗೆ ನೋಡ್ಬೋದು ಇಂಪಾರ್ಟೆಂಟ್ 2 days ಹಿಂದ್ಗಡೆ ಬ್ಯಾಕ್ ನಿಮ್ಗೊಂದು ಯೂಟ್ಯೂಬ್ನಿಂದ ಮೇಲ್ ಬಂದಿತ್ತು. ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ನ್ಯೂ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಕಮಿಂಗ್ ದಿಸ್ ವೀಕ್ ಅಂತ ಒಂದು ನಿಮ್ಗೊಂದು ಮೇಲ್ ಬಂದಿತ್ತು. ಯಾಕಪ್ಪ ಅಂದ್ರೆ ಹೇಳ್ಬೇಕ್ರೆ ಯೂಟ್ಯೂಬ್ನಲ್ಲಿ ಹೊಸ ಪಾರ್ಟ್ನರ್ ಪ್ರೋಗ್ರಾಮ್ ಆಗ್ತಾ ಇದೆ ಇಂಪಾರ್ಟೆಂಟ್ ಅಂತ ಒಂದು ನಿಮಗೆ ಮೇಲ್ ಬಂದಿತ್ತು. ಎಲ್ಲ ಯೂಟ್ಯೂಬರ್ಸ್ಗೂ ಅಂದ್ರೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಿದೆ ಪ್ರತಿಯೊಬ್ಬರು ಕೂಡ ಒಂದು ಮೇಲ್ ರಿಸೀವ್ ಆಯಿತು. ಅದ್ರ ಬಗ್ಗೆ ನಾವು ವಿಡಿಯೋ ಬಂದಿದೆ. ಅದ್ರ ಬಟ್ ಈಗ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಒಂದು ನೋಟಿಫಿಕೇಶನ್ ತೋರಿಸ್ತಾ ಇದೆ, ನೋಡ್ಕೊಳ್ಬೋದು ನೋಡಿ. ರಿವ್ಯೂ ಆ್ಯಂಡ್ ಎಕ್ಸೆಪ್ಟ್ ಅಂತ ಈ ಒಂದು ರೀತಿ ಒಂದು ನೋಟಿಫಿಕೇಶನ್ ತೋರಿಸ್ತಾ ಇದೆ. ಇದು ಇಂಪಾರ್ಟೆಂಟ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್. ಯಾಕಪ್ಪ ಅಂದ್ರೆ ಹೇಳ್ಬೇಕ್ರೆ ನೀವು ಬೇಗ ಈ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಉಳಿತೆ. ನೀವು ಎಕ್ಸೆಪ್ಟ್ ಮೇಲೆ ಅಂದ್ರೆ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಲಿ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಮೌಂಟೇಶನ್ ಡಿಸೇಬಲ್ ಆಗುತ್ತೆ. ಮತ್ತೆ ನೀವು ವಾಪಸ್ ಮೌಂಟೇಶನ್ ಅಪ್ಲೈ ಮಾಡೋಗುತ್ತೆ. ಮೇನ್ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಅಂದ್ರೆ ಎಕ್ಸೆಪ್ಟ್ ಮೇಲೆ ಯಾವ ರೀತಿ ಕ್ಲಿಕ್ ಮಾಡೋದು, ಎಕ್ಸೆಪ್ಟ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಮೊದಲನೇಗೆ ಹೇಳ್ಬಿಡ್ತೀನಿ, ಯಾರೆಲ್ಲ ಯೂಟ್ಯೂಬ್ ಚಾನಲ್ ಆ ಒಂದು ಮೇಲ್ ರಿಸೀವ್ ಆಗಿತ್ತು ಅವರೆಲ್ಲರೂ ಕೂಡ ಬಂದಿದೆ, ನಾನು ಕೂಡ ಅದೊಂದು ಬಂದಿದೆ ನೋಟಿಫಿಕೇಶನ್ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್. ನಾನು ನಿಮಗೆ ಇಂಪಾರ್ಟೆಂಟ್ ಈ ಒಂದು ವಿಡಿಯೋದಲ್ಲಿ ನೀವು ಎಕ್ಸೆಪ್ಟ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ಗೆ ಸ್ಟೆಪ್ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತುಂಬಾ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಸ್ವಲ್ಪ ನೀವು ಏನೋ ಡಿಸ್ಮಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಇದ್ದು ಡಿಸೇಬಲ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಇಂಪಾರ್ಟೆಂಟ್ ಈ ಒಂದು ವಿಡಿಯೋದಲ್ಲಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಗರ್ಲ್ಸ್ ಅಂಡ್ ಬಾಯ್ಸ್ ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಹೊಸ ನೋಡ್ತಾರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಪಲ್ಲಿ ಬಟನ್ ಟನ್ ಕ್ಲಿಕ್ ಮಾಡಿ. ಇದೇ ರೀತಿ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರ್ತಾ ಇರಲಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇ ಹೇಳ್ಬಿಡ್ತೀನಿ ಎಕ್ಸೆಪ್ಟ್ ಮೇನ್ ಇಂಪಾರ್ಟೆಂಟ್ ಅದೊಂದು ನೋಟಿಫಿಕೇಶನ್ ಏನೋ ಜಸ್ಟ್ ನೀವು ನಿಮ್ಮೊಂದು ವೈಟಿ ಸ್ಟುಡಿಯೋ ಓಪನ್ ಮಾಡಿ. ವೈಟಿ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಬರ್ತಾ ಇದೆ ನೋಡಿ. ಅಲ್ಲಿ ನೋಡ್ಬೋದು ಆಕ್ಷನ್ ರಿಕ್ವೈರ್ಡ್ ಅಂತ ಈ ರೀತಿ ಒಂದು ಬರ್ತಾ ಇದೆ. ಕೆಳಗಡೆ ಬಂದ್ಬಿಟ್ಟು ನೋಡ್ಕೊಂಡು ರಿವ್ಯೂ ಆ್ಯಂಡ್ ಎಕ್ಸೆಪ್ಟ್ ಅಂತ ಬರ್ತಾ ಇದೆ. ಆಚೆಗಡೆ ಡಿಸ್ಮಿಸ್ ಅಂತ ಬರುತ್ತೆ. ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಎಕ್ಸೆಪ್ಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೇನ್ ಇಂಪಾರ್ಟೆಂಟ್ ಈ ವಿಡಿಯೋ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಯಾರೆಲ್ಲ ಮೌಂಟೇಶನ್ ಆಗಿದೆ, ಯಾರಿಗೆಲ್ಲ ಮೇಲ್ ರಿಸೀವ್ ಆಗಿದೆ ಅವರೆಲ್ಲರೂ ಕೂಡ ನೋಟಿಫಿಕೇಶನ್ ರಿಸೀವ್ ಆಗಿದೆ. ಈಗ ನೋಡ್ಕೊಳ್ಬೋದು. ಈಗ ನಾನು ನಿಮಗೆ ಸೈಡ್ಗೆ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ, ನೋಡ್ಕೊಳ್ಬೋದು. ಈಗ ಹಾಕಿದ್ದೀನಿ ನೋಡಿ, ಆಕ್ಷನ್ ರಿಕ್ವೈರ್ಡ್ ಎಕ್ಸೆಪ್ಟ್ ನ್ಯೂ ಟರ್ಮ್ಸ್ ಟು ಸ್ಟೇ ಇನ್ ದಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್ ಶಾರ್ಟ್ಸ್ ಆ್ಯಡ್ಸ್ ರಿವ್ಯೂನು. ಇನ್ನು ಮುಂದೆ ನೀವು ಶಾರ್ಟ್ಸ್ಗೆ ಮೌಂಟೇಶನ್ ಆನ್ ಮಾಡಿ ರಿವ್ಯೂನು ಆ್ಯಡ್ಸ್ ಮೂಲಕ ನೀವು ರಿವ್ಯೂನು ಪಡ್ಕೊಳ್ಬಹುದು. ಆದರೆ ಪ್ರತಿಯೊಬ್ಬ ಯೂಟ್ಯೂಬರ್ಗೆ ಹೇಳ್ತಾ ಇದ್ದೀನಿ, ಇದು ಇಲ್ಲಿ ಕಾಣ್ತಾ ಇದೆ ನೋಡಿ, ಡಿಸ್ಮಿಸ್ ರಿವ್ಯೂ ಆ್ಯಂಡ್ ಎಕ್ಸೆಪ್ಟ್ ಅಂತ ಇದೆ. ಡಿಸ್ಮಿಸ್ ಮೇಲೆ ಯಾವುದು ಕಾರಣಕ್ಕೂ ಕ್ಲಿಕ್ ಮಾಡಕ್ಕೆ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಡಿಸ್ಮಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಡಿಸೇಬಲ್ ಆಗುತ್ತೆ. ನೀವು ಏನು ಮಾಡಬೇಕು, ರಿವ್ಯೂ ಆ್ಯಂಡ್ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಮೊದಲನೇ ಸ್ಕ್ರೀನ್ ಶಾಟ್ ಹಾಕೋತೀನಿ, ಒಂದು ಇರಬೇಕು ನನ್ನ ಹತ್ರ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ತುಂಬಾ ಇದು ಒಂದು ಎಕ್ಸೆಪ್ಟ್ ಯಾವ ರೀತಿ ಕ್ಲಿಕ್ ಮಾಡಿದ್ರೆ ಏನೂ ಇಲ್ಲ, ಜಸ್ಟ್ ಯಾವ ರೀತಿ ಕ್ಲಿಕ್ ಮಾಡೋದಪ್ಪ ಅಂದ್ರೆ ಏನೂ ಇಲ್ಲ, ಜಸ್ಟ್ ನಾನು ತೋರಿಸ್ತೀನಿ. ಇಲ್ಲಿ ರಿವ್ಯೂ ಆ್ಯಂಡ್ ಎಕ್ಸೆಪ್ಟ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಂಪಾರ್ಟೆಂಟ್ ಎಲ್ಲ ಯೂಟ್ಯೂಬರ್ಸ್ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಬರುತ್ತೆ. 2 ಸ್ಟೆಪ್ ಇರುತ್ತೆ ಇಲ್ಲಿ. ಇಂಪಾರ್ಟೆಂಟ್ ರಿವ್ಯೂ ಅಪ್ಡೇಟ್, ಸ್ವಲ್ಪ ವೇಟ್ ಮಾಡಿ, ಸ್ಕ್ರೀನ್ ಶಾಟ್ ಟರ್ಮ್ಸ್ ಅಂತ ಇದೆ. 2 ಸ್ಟೆಪ್ ಬರುತ್ತೆ. ಈ 2 ಸ್ಟೆಪ್ ಕೂಡ ನೀವು ಇದು ಮಾಡ್ಬೇಕಂದ್ರೆ ಅವ್ರ ಯೂಟ್ಯೂಬ್ದವರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಅದಕ್ಕೆಲ್ಲ ನೀವು ಏನು ಮಾಡಬೇಕು, ಫಾಲೋ ಮಾಡಬೇಕು. ನೋಡ್ಕೊಳ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ. ರಿವ್ಯೂ ಅಂತ ಇದೆ ಮೊದಲನೇ ಸ್ಟೆಪ್, ನೋಡ್ಕೊಳ್ಳೋ. ಇದೇನು ಮಾಡಬೇಕು, ಇನ್ನು ನಿಮ್ಮ ಟೈಮ್ ಇದ್ರೆ ಓದ್ಕೊಳ್ಳಿ, ಅದೇನಿಲ್ಲ. ಜಸ್ಟ್ ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಂಪಾರ್ಟೆಂಟ್ ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಯಿತು. ಇನ್ನು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ವಿಸಿಟ್ ಟರ್ಮ್ಸ್ ಅಂತ ಬಂದಿತ್ತು, ವಾಚ್ ಪೇಜ್ ಟರ್ಮ್ಸ್ ಅಂತ ಸೆಕೆಂಡ್ ಸ್ಟೆಪ್. ಇದನ್ನು ಕೂಡ ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ರಿವ್ಯೂ ವಾಚ್ ಪೇಜ್ ಟರ್ಮ್ಸ್ ಅಂತ ಬಂತು. ಏನು ಜಸ್ಟ್ ಅವರು ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ನೀವು ಎಕ್ಸೆಪ್ಟ್ ಮಾಡಬೇಕು. ಇಂಪಾರ್ಟೆಂಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಐ ಎಕ್ಸೆಪ್ಟ್ ಅಂತ ಇದೆ ನೋಡಿ, ಎಕ್ಸೆಪ್ಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನೋಡಿ ಈಗ ಎರಡೂ ನೀವು ಎಕ್ಸೆಪ್ಟ್ ಮಾಡಿದ್ರ ಏನೇನೋ ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಯಾವ ರೀತಿ ಅಂದ್ರೆ ಜಸ್ಟ್ ಇನ್ನೊಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಹೋಗುತ್ತೆ ನೋಡಿ, ರಿವ್ಯೂ ಅಪ್ಡೇಟ್ ಟರ್ಮ್ಸ್ ಅಂತ ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿ ನೋಡಿ ಡೋಂಟ್ ಇಟ್ ಲೇಟರ್ ಅಂತ ಬರುತ್ತೆ, ನೋಡ್ಕೊಳ್ಬೋದು. ಗೋ ಟರ್ನ್ ಆನ್ ಅಂತ ಬರುತ್ತೆ. ಇದರಲ್ಲಿ ನೀವು ಏನು ಕ್ಲಿಕ್ ಮಾಡಬೇಕು ಅಂದ್ರೆ ನೋಡಿ, ಇಂಪಾರ್ಟೆಂಟ್ ಮೊದಲಿಗೆ ಗೋ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ. ಆನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಬರುತ್ತೆ ನೋಡಿ. ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ ಎಕ್ಸೆಪ್ಟ್ ನೋಡಿ, ಎಕ್ಸೆಪ್ಟ್ ಮೇಲೆ ಕೊಟ್ಬಿಡಿ. ನೋಡ್ಕೊಬೋದು. ರಿವ್ಯೂ ಶಾರ್ಟ್ಸ್ ನೋಡ್ಕೊಳ್ಬೋದು, ಇಲ್ಲಿ ಬರುತ್ತೆ ನೋಡಿ, ನೋಡ್ಬೋದು. ಇನ್ನು ಮುಂದೆ ನೀವು ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ ಆ್ಯಡ್ಸ್ ರಿವ್ಯೂ ಕೂಡ ಪಡ್ಕೊಳ್ಬೋದು. ಇನ್ನು ಮುಂದೆ ಎಲ್ಲ ಯೂಟ್ಯೂಬರ್ಸು ಇನ್ನು ತುಂಬ ಖುಷಿ ಆಯಿತು. ನಿಮ್ಗೆ ಗೊತ್ತಿದೆ ಫೆಬ್ರವರಿಯಿಂದ ಎಲ್ಲ ಸ್ಟಾರ್ಟ್ ಆಗಿದೆ. 1,000 ಸಬ್ಸ್ಕ್ರೈಬ್, 10,000 ಅಂದರೆ 10 ಮಿಲಿಯನ್ ವ್ಯೂಸು ಕೇವಲ 90 ಡೇಸಲ್ಲಿ ಕಂಪ್ಲೀಟ್ ಆಗಬೇಕು. ಇದು ಇಂಪಾರ್ಟೆಂಟ್. ಮೊದಲನೇ ಹೇಳ್ಬೇಕಾದ್ರೆ ಇದು ಎಕ್ಸೆಪ್ಟ್ ಮಾಡಲೇಬೇಕು ನೀವು ಪ್ರತಿಯೊಬ್ಬ ಯೂಟ್ಯೂಬರ್ಸು. ಇದು ಎಕ್ಸೆಪ್ಟ್ ಯಾವ ರೀತಿ ಮಾಡಿದ್ರೆ ಈಗ ನಾನು ಎಕ್ಸೆಪ್ಟ್ ಮಾಡಿದೆ ನೋಡ್ಕೊಳ್ಳಿ. ಕೊಟ್ಟಿದ್ದಾರೆ ವಾಚ್ ಪೇಜಸ್ ಆ್ಯಡ್ಸ್ ಆಕ್ಟಿವ್ ಅಂತ ಕೊಟ್ಟಿದ್ದಾರೆ ನೋಡಿ.
ಶಾರ್ಟ್ಸ್ ಪ್ರೇಡ್ ಆ್ಯಡ್ಸ್ ಅಂತ ಆ್ಯಕ್ಟಿವ್ ಅಂತ ಕೊಟ್ಟಿದ್ದಾರೆ ನೋಡಿ. ಮೆಂಬರ್ಶಿಪ್ ಆ್ಯಕ್ಟಿವ್ ಅಂತ ಕೊಟ್ಟಿದ್ದಾರೆ. ಸೂಪರ್ ಚಾಟ್ ಆ್ಯಕ್ಟಿವ್ ಅಂತ ಕೊಟ್ಟಿದ್ದಾರೆ. ಶಾಪಿಂಗ್ ಇದೆ, ಅದನ್ನು ಹಿಂದಿಗೆ ಮಾಡಬೇಕು. ಅದೇನು ನೀವೇನು ಮಾಡೋಂಗಿಲ್ಲ. ಜಸ್ಟ್ ಇದೊಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ. ಯಾಕಂದರೆ ನೀವು ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಲಿಲ್ಲಪ್ಪ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಏನೋ ಜಸ್ಟ್ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ಇದೊಂದು ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಇಂಪಾರ್ಟೆಂಟ್. ಯಾಕಂದರೆ ಇದು ಹೇಳ್ಬೇಕಾರೆ ನಿಮಗೆ ಏನಂದರೆ 6 ಮಂತ್ ಟೈಮ್ ಇರುತ್ತೆ. ಜುಲೈ 10ರವರೆಗೆ ಇದು ಇದೆ. ಪ್ರತಿಯೊಬ್ಬರಿಗೆ ನೋಟಿಫಿಕೇಶನ್ ರಿಸೀವ್ ಆಗುತ್ತೆ. ನೀವು ಏನಾದರೂ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್, ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಈ ಒಂದು ಜಾಸ್ತಿ ಜನ ಶೇರ್ ಮಾಡಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಗೊತ್ತಾಗಲಿ. ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಲಿ ಬೇಗ ಅವರು ಕೂಡ. ಯಾಕಂದರೆ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಲಿಲ್ಲ ಅಂದರೆ ಮತ್ತೆ ಮಾನಿಟೈಸೇಷನ್ ಡಿಸೇಬಲ್ ಆಯಿತು, ಮತ್ತೆ ಅಪ್ಲೈ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇನ್ನೊಂದು ಜಸ್ಟ್ ನನಗೆ ಇವತ್ತು ಬಂದಂಥ ಎಕ್ಸೆಪ್ಟ್ ಯಾವ ರೀತಿ ಕ್ಲಿಕ್ ಮಾಡೋ ಅಂದರೆ ಈಗ ಬಂದಿದೆ ಇಂಪಾರ್ಟೆಂಟ್ ಮೇಲೆ ಈ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಈ ಒಂದು ವಿಡಿಯೋ ತಲುಪಬೇಕು ಅಂತ ಇವತ್ತೊಂದು ಮುಗಿಸೋದು ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ಸ್ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಳ್ತಾರೆ ಈ ಒಂದು ವಿಡಿಯೋ ಇಷ್ಟ ಅದೊಂದು ಲೈಕ್ ಮಾಡ್ಕೊಳ್ಳೋ. ನನ್ನೊಂದು ವಿಡಿಯೋ ಚಾನಲ್ ಯಾರಾದರೂ ಹೊಸ ನೋಡ್ತಾರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ಮುಗಿಸೋದು ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಜೈ ನಂದು ಮಾತ್ರ ಮತ್ತೆ ನಾನು ಸಿಗ್ತೀನಿ. ಬಾ.